ನೀಟ್ ಹೋರಾಟ ತೀವ್ರವಾಗ್ತಾ ಇರೋದ್ರಿಂದ ಸಂಪುಟ ವಿಸ್ತರಣೆ ವಿಳಂಬವಾಗುವ ಸಾಧ್ಯತೆ ಇದೆ. ಇದರಿಂದಾಗಿಯೇ ಕಾಂಗ್ರೆಸ್ ಪಾಳಯದಲ್ಲಿ ಈಗ ಒಂದು ಸ್ವಲ್ಪ ಟೆನ್ಷನ್ ಹೆಚ್ಚಾಗಿರುವಂಥದ್ದು. ದೆಹಲಿಯ ಬೆಳವಣಿಗೆಯಲ್ಲಿ ಹೈಕಮಾಂಡ್ ನಾಯಕರೆಲ್ಲರೂ ಬ್ಯುಸಿಯಾಗೋಗಿದ್ದಾರೆ. ಪ್ರಧಾನವರ ರಾಜೀನಾಮೆಗೆ ಬಿಗಿಪಟ್ಟನ್ನು ಹಿಡಿದು ಕಾಂಗ್ರೆಸ್ ಕೂಡ ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ಒಂದು ವೇಳೆ ರಾಜೀನಾಮೆಯನ್ನು ಕೊಟ್ಟರೆ ಮತ್ತೆ ಹೈಕಮಾಂಡ್ನಿಂದ ರಾಜ್ಯ ನಾಯಕರಿಗೆ ಬುಲಾವನ್ನು ಕೊಡುವ ಸಾಧ್ಯತೆ ಇದೆ. ಭಾನುವಾರ ಅಥವಾ ಸೋಮವಾರ ಬನ್ನಿ ಅಂಥೇಳಿ ಬುಲಾವ್ ನೀಡುವ ಸಾಧ್ಯತೆ ಇರುವಂಥದ್ದು. ಒಂದು ವೇಳೆ ರಾಜೀನಾಮೆಯನ್ನು ಕೊಡದೇ ಇದ್ದರೆ ಈ ಹೋರಾಟ ಏನು ನಡೀತಾ ಇದೆ ಇದು ಮತ್ತಷ್ಟು ತೀವ್ರವಾಗುತ್ತೆ. ಆಗ ಇನ್ನೊಂದಷ್ಟು ದಿನಗಳ ಕಾಲ ಸಚಿವ ಸಂಪುಟ ವಿಸ್ತರಣೆ ಮುಂದೂಡಿಕೆ ಆಗಬಹುದು, ಚರ್ಚೆ ಮುಂದಕ್ಕೆ ಹೋಗಬಹುದು. ಈಗಾಗಲೇ ಹೈಕಮಾಂಡ್ ಬುಲಾವ್ಗೋಸ್ಕರ ರಾಜ್ಯ ನಾಯಕರು ಕಾಯ್ತಾ ಇದ್ದಾರೆ. ಯಾವಾಗ ಕರೆದರೂ ದೆಹಲಿಗೆ ಫ್ಲೈಟ್ ಹತ್ತೋದಕ್ಕೆ ರೆಡಿಯಾಗಿ ಮುಖಂಡರುಗಳು ಕಾಯ್ತಾ ಇರುವಂಥದ್ದು. ಆದರೆ ದೆಹಲಿಯಿಂದ ಬುಲಾವ್ ಬರುತ್ತಾ? ಅದು ಧರ್ಮೇಂದ್ರ ಪ್ರಧಾನ್ ಅವರು ಕೊಡುವಂತಹ ರಾಜೀನಾಮೆಯ ಮೇಲೆ ಅಥವಾ ಕೊಡದೇ ಇರುವಂತಹ ರಾಜೀನಾಮೆಯ ಮೇಲೆ ಡಿಪೆಂಡ್ ಆಗಿದೆ. ಬಹುಶಃ ವಿದ್ಯಾರ್ಥಿಗಳು ಏನು ಪಟ್ಟನ್ನು ಹಿಡಿದಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂಥೇಳಿ, ಅದಕ್ಕೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಂಪುಟ ವಿಸ್ತರಣೆ ಆಗಬೇಕು ಅಂತೇಳಿ ಕಾಯ್ತಾ ಇರೋರೆಲ್ಲ ಏನಿದಾರಲ್ಲ ಅವರು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊತೀನಿ. ಯಾಕಂದರೆ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿದು ಬಿಡಲಪ್ಪ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಲಿ, ಆಗ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡ್ಕೋಬೋದಿಲ್ಲಿ, ಸಂಪುಟ ವಿಸ್ತರಣೆ ಮಾಡ್ಬೋದು, ಸಂಪುಟ ವಿಸ್ತರಣೆ ಆದರೆ ನನಗೊಂದು ಮಿನಿಸ್ಟ್ರು ಪೋಸ್ಟು ಸಿಗ್ಬೋದು ಅಂಥೇಳಿ ಅದೆಷ್ಟೋ ಜನ ದೇವರ ಮೊರೆ ಹೋಗಿದ್ದಾರೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಮುಂದೂಡಿಕೆ ಆಗ್ತಾ ಇರುವಂಥದ್ದು ಸಚಿವ ಆಕಾಂಕ್ಷಿಗಳ ಆಸೆಗೆ ಡಿಲೇ ಆಗ್ತಾ ಇರುವಂಥದ್ದು ಇದೇ ವಿಚಾರ. ನೀಟ್ ಸೋರಿಕೆ ಹಗರಣ ಏನಿದೆ ಅದರ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಯಕರು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇರೋದ್ರಿಂದ ದೆಹಲಿಯ ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ಆ ಪ್ರತಿಭಟನೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಆ ಪ್ರತಿಭಟನೆಯಲ್ಲಿ ಬ್ಯುಸಿಯಾಗಿರೋದ್ರಿಂದ ಸಚಿವ ಸಂಪುಟ ವಿಸ್ತರಣೆ ಮತ್ತಷ್ಟು ವಿಳಂಬವಾಗುವ ಎಲ್ಲ ಸಾಧ್ಯತೆಗಳು ಇದೆ. ಪ್ರತಿಭಟನೆ ಮುಗಿಯುವವರೆಗೂ ಕೂಡ ಸಂಪುಟ ವಿಸ್ತರಣೆ ಡೌಟ್ ಅಂತಲೇ ಹೇಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.